ಎಸ್ಐಆರ್ ಕರ್ತವ್ಯಕ್ಕೆ ತೆರಳ್ತಾ ಇದ್ದಾಗ ಅಪಘಾತದಲ್ಲಿ ವಿಎಒ ಸಾವು. ವರದನಾಯಕನಹಳ್ಳಿಯಲ್ಲಿ ಇವತ್ತು ವಿಎಒ ಭುವನ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುವಂಥ ಭುವನ ಅಂತ್ಯಕ್ರಿಯೆ ತುಮಕೂರು ನಾಡ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ವಿಎಒ ಭುವನ್. ನಿನ್ನೆ ಎಸ್ಐಆರ್ ಕರ್ತವ್ಯಕ್ಕೆ ತೆರಳ್ತಾ ಇದ್ದಾಗ ಅಪಘಾತದಲ್ಲಿ ವಿಎಒ ಸಾವನ್ನಪ್ಪಿದ್ರು. ಮೂಳೂರು ಬಳಿ ಅಪಘಾತದಲ್ಲಿ ಮೃತಪಟ್ಟಿದ್ದ ವಿಎಒ ಭುವನ್. ಬೆಳಗ್ಗೆ 6:30ಕ್ಕೆ ಕೆಲಸಕ್ಕೆ ಹಾಜರಾಗುವಂತೆ ವಿಎಒ ಭುವನಗೆ ಸೂಚನೆ ಕೊಡಲಾಗಿತ್ತು. ಸ್ಕೂಟಿಯಲ್ಲಿ ಕೆಲಸಕ್ಕೆ ತೆರಳ್ತಾ ಇದ್ದಂಥ ವೇಳೆ ಅಪಘಾತದಲ್ಲಿ ಭುವನ ಸಾವನ್ನಪ್ಪಿರೋದು. ಡಿಸಿ, ಎಡಿಸಿ, ಎಸಿ, ತಹಶೀಲ್ದಾರ್ ಹೆಚ್ಚು ಒತ್ತಡ ಹಾಕಿದ್ದಾನೆ ಅಂತ ಅವರ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. 10 ಗಂಟೆ ಕೆಲಸಕ್ಕೆ ಬರಬೇಕಾಗಿದ್ದು ನಾರ್ಮಲ್ ಆಗೋದೊಂದು ಟೈಮಿಂಗ್ಸ್ ಅಲ್ವಾ, 10 ಗಂಟೆ ಅಂತ. ಓಕೆ, 9 ಗಂಟೆಗೆ ಅಂತ ಅಂದಿದ್ರು ಒಂದು ಲೆಕ್ಕಾಚಾರ. ಬೆಳಗ್ಗೆ 6 ಗಂಟೆಗೆ ಬರಬೇಕು ಅಂತ ಹೇಳಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಅಂತ ಅವರ ಫ್ಯಾಮಿಲಿಯವರು ಆರೋಪಿಸ್ತಾ ಇದ್ದಾರೆ. ಈ ಒತ್ತಡವೇ ಈ ಒಂದು ಸಾವಿಗೆ ಕಾರಣ ಅನ್ನೋದನ್ನು ಕೂಡ ಹೇಳ್ತಾ ಇರೋದು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಹೆಂಗೆ ಕೆಲಸ ಮಾಡೋದಕ್ಕೆ ಸಾಧ್ಯ? ಅದು ಕುತ್ಕೊಂಡು ಕೆಲಸ ಮಾಡೋದಲ್ಲ, ಸುತ್ತಾಡಬೇಕು, ತಿರುಗಬೇಕು, ಒತ್ತಡ ಅನ್ನೋದಿರುತ್ತೆ. ನೀವು ಡೆಡ್ಲೈನ್ ಇಷ್ಟು ಒಳಗಡೆ 2 ತಿಂಗಳ ಒಳಗಡೆ, 1 ತಿಂಗಳು ಒಳಗಡೆ, 15 ದಿನದ ಒಳಗಡೆ ಮುಗಿಸ್ಬಿಡಿ ಅಂತ ಯಾವುದೋ ಸರ್ಕಾರದವರು, ನೀವು ಕೇಂದ್ರದಾರೋ ಅಂದ್ಕೊಳ್ಳಿ, ರಾಜ್ಯದಾದರೂ ಅಂದ್ಕೊಳ್ಳಿ, ಇದರಲ್ಲಿ ಮತ್ತೆ ನೀವು ಕಾಂಗ್ರೆಸ್ಸು BJP ಅಂತ ರಾಜಕೀಯ ಮಾಡೋದಕ್ಕೆ ಬಂದ್ರಿ ಅಂತಂದರೆ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ಲ ಅಂತಲೇ ಅರ್ಥ. ಯಾಕಂದರೆ ಒಂದು ಜೀವ ಹೋಗಿದೆ ಇಲ್ಲಿ. ಯಾಕಷ್ಟು ಒತ್ತಡ? ಸಿಬ್ಬಂದಿಗಳಿಲ್ಲ, ಸಿಬ್ಬಂದಿಗಳ ಕೊರತೆ ಇದೆ ಅಂತ ಅವ್ರ ಪ್ರಾಣನೇ ತೆಗಿತೀರಾ ನೀವು? ಏನು ಮಾಡಬೇಕು ಅವ್ರ ಕುಟುಂಬಸ್ಥರು? ಇವಾಗ ಅವ್ರು ಅದನ್ನೇ ಆರೋಪಿಸ್ತಾ ಇದ್ದಾರೆ. ಈ ಸಾವಿಗೆ ಕಾರಣನೇ ಒತ್ತಡ, ಅದನ್ನು ಹೊರತುಪಡಿಸಿ ಇನ್ನೇನೂ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ದುಡಿಸ್ಕೊಳ್ತಾ ಇದ್ರು. ಈ ಒತ್ತಡದಿಂದನೇ ಈ ಅಪಘಾತ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಮಾತಾಡ್ತೀರಾ? ಯಾರು ಉತ್ತರ ಕೊಡ್ತೀರಾ? ಉತ್ತರ ಕೊಡೋಕ್ಕೆ ಯಾರು ರೆಡಿ ಇದ್ದೀರಾ? ನೋಡಿ, ಒಂದು ಭಾಳ ಬದುಕಬೇಕಾಗಿರೋವಂಥ ಜೀವ ಹೋಯಿತು. ಇವಾಗ ಕಣ್ಣೀರು ಹಾಕ್ತಿದ್ದಾರೆ ಅವ್ರ ಕುಟುಂಬಸ್ಥರು, ಹಿಡಿ ಶಾಪ ಹಾಕ್ತಿದ್ದಾರೆ ಅವ್ರ ಕುಟುಂಬಸ್ಥರು. ಇವತ್ತು ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹೇಗೆ ಹೋಗ್ತೀರಾ ಅವ್ರ ಮನೆ ಹತ್ರ? ಹೆಂಗೆ ಮುಖ ತೋರಿಸ್ತೀರಾ ಅವ್ರ ಮನೆಯವರಿಗೆ?